ಬೇಕೇ ಬೇಕು, ನ್ಯಾಯ ಬೇಕು. ನಾವು ತೆಗೆದ ಕೊಡ್ತೀವಿ ಕಿಲರ್ ಗ್ಯಾಗ್ ನೀಗೌಡ ಮಾತಾಡ್ಕೊರಿ ಏನಾದ್ರು ಆಮೇಲೆ ಹೇಳಿದೆ ನಮ್ಮ CR ಇದ್ರಿ, ನಮ್ಮ CR PS ಇದ್ರಿ, ಅವ್ರ ಸಮಕ್ಷಮದೊಳಗೆ ಇವ್ರು ಮತ್ತೆ ಕೇಳಿದಾರೆ ನಮ್ಗೆ, ಮೇಡಮ್ ಮತ್ತೆ ಚಾರ್ಜ್ ಅಷ್ಟು ನೋಡ್ರಿ ಭಾಳ ದಿವಸ ಆಯ್ತು, ಮತ್ತೆ ನಾನು ಅಲ್ಲಿ ಹೋಗಿ ಕುಂತೆ ನಾನು ಮೇಡಮ್ ನಾನು ಮಾತಾಡೋರಿಗೆ ಮತ್ತೆ ನಾನು ಇಲ್ಲೂ ಇಲ್ಲ, ಅಲ್ಲಿದು ನಂಗೆ ಜವಾಬ್ದಾರಿ ಬೀಳ್ತೈತಿ. ಸರ್ ಅದಾರ ಕೇಳ್ರಿ, ಅವ್ರ ಮುಂದೆ ನಾನು ಕೇಳೀನಿ ಯೂನಿಫಾರ್ಮ್ ತೊಗೊಳ್ಳುವಾಗ, ಬಟ್ಟೆ ತೊಗೊಳುವಾಗ ಯೂನಿಫಾರ್ಮ್ ತೊಗೊಳಕ್ ಬಂದಾಗ್ರಿ ಮೇಡಮ್ ನಾನು ನಾಳೆ ಫ್ರೀ ಇದ್ದೀರಾ ಅಂತ ಕೇಳಿದ್ರಿ ಅವ್ರು ಮರುದಿವ್ಸ. ನಾನು ಫ್ರೀನ ಇದ್ದೀನಿ ಮೇಡಮ್, ನಾನು ಎಲ್ಲೂ ಊರಿಗೆ ಹೋಗಿಲ್ಲ ಏನಿಲ್ಲ ಬರ್ತೀನಿ ಅಂದ್ರಿ. ಮರನೇ ದಿವ್ಸ ಬಂದ್ರಿ, ನಾನು 2-3 ತಾಸು ಸುಮ್ಮನೆ ಹಿಂಗೆ ಕುಂತೇನ್ರಿ ಮೇಡಮ್. ಸರ್ ಸರ್ ಮೇಡಮ್ ನಾವು ಮಾತಾಡ್ಬೇಕು, ದಯವಿಟ್ಟು ಬಂದು ಕೂತಾರ. ನಾನು ಎಲ್ಲ ಬಿಟ್ಟು ಇಲ್ಲೇ ಕುಂತೀನ್ರಿ. ಅವ್ರು ಬರೇ ಬಟ್ಟೆ ಏನ್ರಿ ಬಟ್ಟೆ ಪುಸ್ತಕ ಬಟ್ಟೆ ಹಂಚಿದ್ರು ಇಷ್ಟು, ಅದನ್ನ ಅಸಿಸ್ಟೆಂಟ್ಗಳ ಕಡೆಯಿಂದ ಯಾರು ಎಲ್ಲ ಬಂದಿದ್ರಿ, ಅಸಿಸ್ಟೆಂಟ್ಗಳು ಎಲ್ಲ ಬಂದಿದ್ರು, ಅವ್ರ ಕಡೆಯಿಂದ ಎಲ್ಲ ವರ್ಕ್ ಮಾಡಕ್ ಹಚ್ಚಿದ್ರು. ಆಮೇಲೆ ಕಡೆ ಕುಂತ್ ಬ್ಯಾಸೊತ್ತು ನಾನೇ ಕೇಳಿದ್ರಿ, ಮೇಡಮ್ ನಮ್ದಷ್ಟು ನೋಡ್ರಿ ಅಂತ ಹೇಳಿ. ಮೇಡಮ್ ನಾನು ಇವಾಗ ಒಟ್ಟು ಫ್ರೀ ಇಲ್ಲ, ನನ್ಗೆ ಇವಾಗ ಆಗಲ್ಲ, ಅಡ್ಮಿಷನ್ ಅದು ಇದು ಮುಗಿಬೀಳ್ತಾರೆ, ನನ್ಗೆ ಇವಾಗ ನಾ ಫ್ರೀ ಇಲ್ಲ ಹೇಳಿದರೆ ನಾನು ಎಷ್ಟರ ಏನಾರು ಪ್ರಯತ್ನ ಮಾಡಲಿ ಹೇಳಿ ಸರ್. ಹೊಳ್ಳೊಳ್ಳಿ ಬಂದಂಗೆ ಕೇಳಿ ನಂಗೆ ಬೇಜಾರಾಯ್ತು. ಆಮೇಲೆ ನೀವು ಅಧಿಕಾರಿಗಳು ನನ್ನ ಕೇಳೋರ, ಯಾಕಮ್ಮ ಎಷ್ಟು ದಿವಸ ಆಯಿತು, ಅವ್ರು ತಗೋಲಿಕ್ಕಂದ್ರೆ ನಮಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತಲ್ಲ ನೀವು ಅಂತಂದ್ರೆ ಸರ್ ನೀವು ಕೂಡ ಚಾರ್ಜ್ ಫಲಕದಲ್ಲಿ ನಮ್ಮ ಹೆಸರು ಒಬ್ಬರು ಬಿಡ್ರಿ ನೀವು ಕರೆ ನಿಮ್ ಜೀವನ ಪ್ರಮಾಣ ಹೇಳ್ಬೇಕ. ನಿಮ್ಗೆ ಎಷ್ಟು ಸಲ ಹೇಳಿ ಲಾಸ್ಟ್ ನಿಮ್ ಮೇ 27 ಪೋಣಚೇನೆ ಸಾಲ ಚಲೋತು, ಮೇ 29 ಸಾಲ ಚಲೋ. ನಿಮ್ಗೆ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡೆ ಟೀಚರ್ ಮಾಡಬೇಡ, ನಿಮ್ ದೇವ್ರ ಪ್ರಮಾಣ ಮಾಡಿಲ್ಲ ನಾವು ನಿಮ್ಗೆ ಎಷ್ಟು ರಿಕ್ವೆಸ್ಟ್ ಮಾಡೋದನ್ನ ದಾಖಲಾತಿಗಲ್ಲ, ಹಳೆ ವರ್ಷದ್ದು ಎಲ್ಸಿನೇ ಇಲ್ರಿ ಅಲ್ಲಿ. ಇಲ್ಲ ಅಂದ್ರೆ ಬಿಟ್ಟಿದ್ರಿ ನಾವು ಕೇಳ್ರಲ್ಲ ಮೇಡಮ್, ಇರ್ಲಿಲ್ಲ ಅಂತನೂ ಹೇಳಿ ಬರೀರಿ ಮೇಡಮ್ ನಡೀತತಿ ಅಂತನೂ ಹೇಳಿದ್ದೀನಿ, ನಾನೇ ಹೇಳಿದ್ದೀನಿ. ಮೇಡಮ್ ಇಲ್ಲಿ ನಮ್ಮ ಸ್ಟಾಫ್ನವ್ರಿ ಎಲ್ಲಾರು ಕೂಡ ಕುಂತಿದ್ರಿ ನಾವು, ಆದ್ರೆ ಒಬ್ಬರಿಗೆ ಅದು ಆಗುದಿಲ್ಲ, ಎಲ್ಲ ಭಾಳ ನಮ್ಮ ಸ್ಟಾಫ್ನವ್ರು ಎಲ್ಲಾರು ಕುಡಿಸಿದ್ರು ಸರ್. ಒಂದ್ಸಲ ಅಧ್ಯಕ್ಷರು ಬಂದ್ರು ಏನೋ ರೆಸ್ಪಾನ್ಸ್ ಇಲ್ಲ ಸರ್, ಹೊರಗೆ ಹೋಗ್ಬಿಡ್ತಾರ್ರಿ. ಏನಾದ್ರು ಕಟ್ಟಡ ಎಲ್ಲ ಕಟ್ಟಿರೋದ್ರಿಂದ ನನ್ನ ಹತ್ರ ಯಾವುದೇ ದಾಖಲೆಗಳು ಸಫಿಷಿಯಂಟ್ ಸಿಗಲ್ಲ. ಸ್ವಲ್ಪ ಪರವಾಗಿಲ್ಲ ಟೀಚರ್, ಮತ್ತೆ ಯಾವ್ಯಾವ್ದಿದೆ ನೋಡೋಣ ಅದನ್ನ ಬರ್ಕೊಳ್ಳೋಣ ತಗೊಂಡ್ರಿ ಎಲ್ಲಾರು ಕೂಡಿ ಅಂದ್ರೆ. ನಂಗೆ ಚಾರ್ಜ್ ಲಿಸ್ಟು ಇಲ್ಲ ನನ್ನ ಅದಕ್ಕೆ ಕಳೆದೈತಿ ಮೊದಲಿಂದ, ಸರ್ ಯಾರು ಕೊಟ್ಟಿದ್ರು ಗೊತ್ತಿಲ್ಲ. ಮತ್ತೆ ನಾವು ಒಂದು ಸ್ವಲ್ಪ ಇವ್ರ ಹತ್ರ ಜಗಳಾಡಿ ಮಾಡಿ ರಿಜಿಸ್ಟರ್ ಅಷ್ಟು ತಕೊಂಡು ಬಂದು ಇಲ್ಲಿ ಇಟ್ಟಿವಿ ಟೀಚರ್, ಅಷ್ಟೇ ಸಿಗುದು ಅಂದ್ರು. ಓಕೆ ಟೀಚರ್ ಹೊಸ ಫೈಲ್ಗಳು ತಂದು ಎಲ್ಲ ರೆಡಿ ಮಾಡೋಣ್ರಿ ಅಂತ ಇವ್ರ ಹತ್ರ 4 ಡಜನ್ ಬಾಕ್ಸ್ ಫೈಲು, ರಿಜಿಸ್ಟರ್ ಒಂದು 2-3 ಡಜನು, ಆಯಿಲ್ ಪೇಂಟ್ ಫೈಲ್ಸ್ ಎಲ್ಲ ತಂದು ಬಂದು ರೆಡಿ ಮಾಡ್ಕೋಬೋದು ಹೋದಿನ್ರಿ ದಿವಸ. ಅವರು ಕೂಡ ನನ್ನ ಜೋಡಿ ಒಮ್ಮೆ ಸರ್ನು ಕರ್ಕೊತಿದ್ವಿ, ಒಮ್ಮೆ ಗೆಸ್ಟ್ ಟೀಚರ್ ಲಾಸ್ಟ್ ಪೀರಿಯಡ್ ಒಂದು ಸ್ವಲ್ಪ ಹೊತ್ತು ಕರ್ಕೊಂಡು ಎಲ್ಲ ರೆಡಿ ಮಾಡ್ತಿದ್ವಿ. ಈಗ ಅಷ್ಟು ಮಟ್ಟಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಅಷ್ಟೆಲ್ಲ ಅವ್ರದ್ದು BLO ಕೆಲಸ ಅದು ಇದು ಅಂತೇಳಿ ತೊಡ್ಕೊಂಡ್ರು ಪಾಪ. ಆಮೇಲೆ ನಾನೇನಂದೆ ಟೀಚರ್ ಕುತ್ಕೊಂಡು ಸರ್ಗಳು ನಾವೆಲ್ಲರೂ ಟಿಕ್ ಹಾಕೋದು ಹೋಗೋಣ, ಈಗ ಸದ್ಯಕ್ಕೆ ನಾನು ಆಫೀಸಿಗೆ ಟಿಕ್ ಹಾಕೋತೀನಿ ಅಷ್ಟೇ ಅಂದೆ ನಾನು. ಹ್ಞೂನ್ರಿ ಅಂದ್ರೆ ಸ್ವಲ್ಪ BLO ಕೆಲಸದಾಗ ರಜದಲ್ಲಿ ಏನು ಬಂದೈತ್ರಲ್ಲ ಅಲ್ಲಿ ಗ್ಯಾಪ್ ಹಾಕ್ರಿ ಸರ್. ಆ ನಂತರ ಮೇಡಮ್ ಕರೆದೆ, ಅವರು ಗದಗ ಗುರುವಂದನದಾಗ ಅಲ್ಲೊಂದು ಸ್ವಲ್ಪ ಹೋದ್ರು. ಒಮ್ಮೆ ಮೇಡಮ್ ಕರೆದ ಗೆಳತಿ ಮನೆ ಎಲ್ಲಿದ್ದೀನಿ ಆಮೇಲೆ ಬಂದು ಕೊಡ್ತೀನಿ ಅಂತಂದ್ರು. ಆಯ್ತು ರೀ ಮೇಡಮ್ ಅಂದ್ರೆ ಅಷ್ಟರಲ್ಲಿ ಶಾಲೆ ಶುರು ಆಗಿತ್ತು. ನೀವು ಯಾಕೆ ಕಂಪ್ಲೇಂಟ್ ಮಾಡಲಿಲ್ಲ? ನಿಮ್ ಗಮನಕ್ಕೆ ಬಂದಿಲ್ಲ? ನಾ ಬಂದಿದ್ದೆ ಅವತ್ತಿನಿಂದ ಪೊಲೀಸ್ ಕಳಿಸಿದ್ರಿ ಫೋನ್ ಮಾಡಿ. ನಾನೇನಂದೆ ಶಾಲೆ ಒಮ್ಮೆ ಪೊಲೀಸ್ FIR ಬೇಡ, ನೋಡೋಣ ಸ್ವಲ್ಪ ಮಕ್ಕಳೇನು ಏನಾದ್ರು ವಿಚಾರಿಸಿ ಹತ್ತುತ್ತೋ ಏನೋ ನೋಡೋಣ, ರೀಚಾರ್ಜ್ ಮಾಡಿದ್ರೆ ಹಚ್ಬಿಡ್ರಿ ಅಂದೆ. ಅಂತ ಅವ್ರು ಅಷ್ಟರಲ್ಲಿ ಏನ್ ಮಾಡಿದ್ರು ಫೋನ್ ಸ್ಟೇಷನ್
ಫೋನ್ ಹಚ್ಚಿದ್ರು ಯಾರ್ರಿ ನಮ್ಮ ದೇಶ ಶಿಕ್ಷಕರು ಅವ್ರು ಬನ್ನಿ ಪೊಲೀಸ್ ಫೋನ್ ಹಚ್ಚಿನ ಅವ್ರು ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೇಳ್ರಿ ಮತ್ತೆ ಹೆಡ್ ಮಾಸ್ಟರ್ ಕಳಿಸ್ರಿ ನಾವು ಮುಂದಿನ ಪ್ರೊಸೀಜರ್ ಮಾಡ್ತೀವಿ ಅಂದ್ರೆ ಇವ್ರ ಹೆಡ್ ಮಾಸ್ಟರ್ನ ಅಲ್ಲಿ ಹೋಗಿ ಇದು ಮಾಡ್ಬಿಟ್ಟು ಅಲ್ಲಿ ಈ ಕಡೆ ಕೆಲಸ ಸರ್ ಯಾರೇ ಬಂದು ಕಂಪ್ಲೇಂಟ್ ಕೊಟ್ಟಾರ ಸೋಲ್ ಮಾಡಕ್ ಒಂದು ಆಳದವ್ರಿ ಈ ಜಾಸ್ತಿ ಹೋಗಿ ಯಾರನ್ನು ಪೊಲೀಸ್ ಸ್ಟೇಷನ್ ಇದುವರೆಗೂ ಚಾರ್ಜ್ ಇರೋದ್ರಿಂದ ನಾವು ಮಾಡಿದ್ರೆ ನಡೀತದನ ಓಡಾಡ್ಲಿಕ್ಕೆ ಬಂದು ಜಾಯಿನ್ ಆದ್ರೆ ಅವತ್ತಿನ ನಿಮ್ ಚಾರ್ಜ್ ಇದ್ದಂಗ ಅದ ಚಾರ್ಜ್ ಇದ್ದಂಗ ನೀವ್ ಏನಾದ್ರು ಊರ್ ಪ್ರಮಾಣ ಅವ್ರು ಹೇಳ್ತಾರೆ ಇಲ್ಲ ಯಾರು ಚಾರ್ಜ್ ಇದ್ದಾರೆ ಶೀಲ್ ಸೈಟ್ ಇಲ್ರಿ ಸಾಲಿ ಒಳಗೆ ಸರ್ ಅವತ್ತು ಶೀಲು ಇಲ್ಲ ಆ ಶೀಲ ನೀವು ಮಾಡ್ಬೇಕು ನಮ್ಗೆ ಗೊತ್ತಿಲ್ಲ ನಮ್ ಶೀಲು ಇಲ್ಲ ಆಗಿತ್ರಿ ನಿಮ್ಗೆ ಎಸ್ ಎಂ ಅವರು ಎಲ್ಲರೂ ನಿಮ್ಗೆ ಕಂಪ್ಲೇಂಟ್ ಮಾಡೋದು ಹೇಳ್ಯಾರ ಇಲ್ಲ ಕೊಡ್ಬೋದಾಗಿತ್ತು ಆದ್ರೆ ಶೀಲ ಇಲ್ರಿ ಶಾಲೆ ಒಳಗೆ ಹೊಡಿಲಿಕ್ಕೆ ಎರಡು ದಿವಸ ಬಿಟ್ರಿ ಇಲ್ಲ ಶೀಲ ಇಲ್ರಿ ಈ ಕಳುವಾಗಿ ಸೀಲ್ ಒಂದ್ ದಿನ ಇಲ್ಲ ಸೀಲ್ ಇಲ್ಲ ಅಂತ ಹೇಳಿ ಒಂದ್ ವರ್ಷ 1 ತಿಂಗಳು 2 ತಿಂಗಳು ಹೆಸರನ್ನು ಕೇಳಿದೀನಿ ಇನ್ನು ಮೇಡಮ್ ಬಂದಿದ್ರೆ ಕಳುವಾಗ ಸಾಮಾನುಗಳನ್ನ ಆಮೇಲೆ ಸರ್ ಜೊತೆ ಮಾತಾಡಿ ನೋಡೋಣ ಅಂತಂದೆ ಸರ್ ಜೊತೆಗೆ ಆಯ್ತು ಈಗ ನೀವು 1 ತಿಂಗಳಾದ್ರೂ ನಿಮ್ಗೆ ಶೀಲ ಸಿಗ್ತಾ ಇಲ್ಲ ಸಿಕ್ಕಿದೆಯಲ್ಲ ಸಿಕ್ಕ ಮೇಲೆ ಒಂದು ಕಚ್ಚಾ ಕಂಪ್ಲೇಂಟ್ ಬರೋದು ಒಂದು ಹೋಗಿ ಅದು ಅರ್ಜಿ ಪಟ್ಟು ಬರಕ್ಕೆ ನಿಮ್ಗೆ ಏನು ಪ್ರಾಬ್ಲಮ್ ಇತ್ತು ಸರ್ ಅಷ್ಟೇ ನಮ್ಮ ಸಾಮಾನೆಲ್ಲ ಬಂದಿರಲ್ಲ ಮಕ್ಕಳು ತುಡಿ ಮಾಡಿದ್ರು ವಾಪಸ್ ಕೊಟ್ಟು ಮಾಡಿ ನೀವಲ್ಲ ನೀವೇನ್ ಮಾಡ್ರಿ ಒಂದು ಸರ್ ಕೇಳ್ರಿ ನಿಮ್ಮ ಮನಿ ಮಾಡಿದ್ರೆ ಸರ್ ಗಪ್ರೆ ಬೀಗ ಹಾಕಿದ್ದೀವ್ರಿ ಚಾಂಬರ್ ಸರ್ ಮುಗ್ದಮ್ ಸರ್ ಸಾಲಿಗೆ ಯಾಕಂದ್ರ 4-5 ದಿನ ನಮ್ಮ ಸಾಲ ಅಸ್ತವ್ಯಸ್ತಾಗ ಆಯ್ತ್ರಿ ನಾವು ಬಿ ಸಾಹೇಬ್ರಿಗೆ ಕೊಟ್ಟಿವು DDP ಸಾಹೇಬ್ರಿಗೆ ಕೊಟ್ಟಿವು ಇಲ್ಲಿ ಯಾವುದು ಚಾರ್ಜ್ ತಗೋಲ್ಲ ಮೇಮ್ ತಗೊಂಡು ಕೆಲಸನೂ ಮಾಡೋಂಗಿಲ್ಲ ಅವ್ರ ವರ್ತನೆ ಭೀ ಚಲೋ ಇಲ್ಲ ಒಂದು ನಮ್ನಿ ಮೆಂಟಲ್ ಟೈಪ್ ಅದಾರ ಅವರು ಮತ್ತು ಏನಾಗೈತಿ ನಮ್ಮ ಸರ್ಕಾರದವರು ಅಧಿಕಾರಿಗಳು ಭೀ ಗಮನ ಹರಿಸ್ಬೇಕು. ಒಂದು ಲಕ್ಷ ರೂಪಾಯಿ ಪಗಾರ ಕೊಟ್ಟ ಎಂಥ ರಿಟರ್ನ್ ಅಂದ್ರೆ ಈ ಹಳ್ಳಿ ಒಳಗೆ 800 ಮಕ್ಕಳ ಸಂಖ್ಯೆ ಐತಿಲ್ರಿ. ಸರ್ಕಾರಿ ಶಾಲೆ ಒಳಗೆ ಎಲ್ಲಿಯೂ ಸಂಖ್ಯೆ ಇಲ್ಲ. ಅದನ್ನು ಉಳಿಸ್ಕೋದು ಕಠಿಣ ಐತಿ. ಮ್ಯಾಲಿನ ಅಧಿಕಾರಿಗಳು ಬೇಗ ಕ್ರಮ ತಗೋಬೇಕು ಸರ್. ಎಲ್ಲ ಸರ್ ನೀವು ಯಾರನ್ನಾಗ ಅದನ್ನ ಏನೆಂಬುದು ಮ್ಯಾಲಿನ ಅಧಿಕಾರಿಗಳು ತೊಗೊಂಡು ಡಿಸಿಷನ್ ತೊಗೊಂಡ್ರಿ ಅಂದ್ರೆ ನಾನು ಕಿಲಿ ತೆಗಿತೀನಿ ರೀ. ಮತ್ತು ನಾವು ಈ ಕಿಲಿ ತೆಗಿತೀವಿ ರೀ. ಅದ್ರ ಮುಂದೆ ತೆಗಿಲಿಕ್ಕಂದ್ರೆ ನಾವು ಎಲ್ಲ ಕೊಠಡಿಗಳು ಹೀಗೆ ಸತ್ಯಾಗ್ರಹ ಮಾಡ್ತೇವೆ ರೀ. ಅದಕ್ಕೆ ನಿಮ್ಗೆ ಒಪ್ಪಂದ ಇರ್ತಾರೆ ಮ್ಯಾಲಿನ ಅಧಿಕಾರಿಗಳು ಕರ್ಕೊಂಬಂದು ಪರಿಶೀಲನೆ ಮಾಡ್ತೀವಿ ಅಂದ್ರೆ ನಾವು ತೆಗಿತೀವಿ ಸರ್. 15/6/2026 ಕರ್ನಾಟಕ ಪಬ್ಲಿಕ್ ಶಾಲೆ LG ಶಾಲೆಯಲ್ಲಿ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕಿಯರ ಒಂದು ವರ್ತನೆ ಸಲುವಾಗಿ ಒಂದು ದೂರು ಕೊಟ್ಟಿದ್ದರು. ಆ ದೂರನ್ನು ಇವತ್ತು ಸಾಯಂಕಾಲದವರೆಗೆ ಪರಿಶೀಲನೆ ಮಾಡಿ ಅಧ್ಯಕ್ಷರು ಏನೇನು ಹೇಳಿದಾರೋ ಆ ಎಲ್ಲ ಬೇಡಿಕೆಗಳನ್ನು ನಾನು ನಮ್ಮ ಮೇಲಾಧಿಕಾರಿಗಳಿಗೆ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕಳಿಸಿ ಅವರ ಮುಖಾಂತರ DDP ಅವರಿಗೆ ವರದಿ ಮಾಡಲು ವಿನಂತಿಸಿಕೊಳ್ಳುತ್ತೇವೆ. ಅವರ ಮೂಲಕ ಈಗ ಅಧ್ಯಕ್ಷರು ಹೇಳಿದಂಥ ಎಲ್ಲ ಹೇಳಿಕೆಯನ್ನು ನಮ್ಮ ಸಾಹೇಬರ ಗಮನಕ್ಕೆ ತರ್ತಂತ ಹೇಳಿ ನಾನು ಏನಿಲ್ರಿ, ಇಲ್ಲಿ ಫೆಬ್ರವರಿ 5ಕ್ಕೆ P ಮಾಲಾ ಟೀಚರ್ ಅಂತೇಳಿ ಹಾಜರಾಗಿರ್ರಿ. ಯಾವ ಹುದ್ದೆಗೆ ರೀ? ಹೆಡ್ ಮಾಸ್ಟರ್. ಹಾಂ ರೀ, ಪ್ರಾಥಮಿಕ ವಿಭಾಗದ ಅಂತ್ರಿ. ಅವರ ಚಾರ್ಜ್ ತೊಗೊಂಡ್ರಿ ಭೀ ಅವು ಪೈಲ ಇಲ್ಲಿ ಇನ್ಚಾರ್ಜ್ ಮ್ಯಾಗಿದ್ರು ಅವ್ರು ಮುಸ್ಲಿಂ ಟೀಚರ್ ತಿಳ್ರಿ. ಅವ್ರ ಮುಂದೆ ಏನಾಯಿತು, ಕೌನ್ಸಿಲ್ನಾಗ ಆರ್ಡರ್ ಆಗಿ ಅವ್ರು ಬೇರೆ ಕಡೆ ಹೋದರು. ಬೇರೆ ಕಡೆ ಹೋದ್ರು ಭೀ ಅದಕ್ಕೆ ಪೈಲ ಭೀ ಹೇಳ್ರಿ ಅವರು ಚಾರ್ಜ್ ತೊಗೋರಿ ಬಂದಂದ ಅಂತ ಅವ್ರು ಪಟ್ಟಿ ರೆಡಿ ಮಾಡ್ಕೊಂಡು ಎಲ್ಲ ಇದ್ದರು. ಇವರು ಯಾವುದೇ ರೀತಿ ಆದಾಯಿತು ಇದು ನೆಪಗಳು ಹೇಳ್ಕೊತ ಬಂದ್ರಿ. ಮುಂದೆ ನಾವು ಮೊನ್ನೆ ಮೇ 27ಕ್ಕೆ 29 ಸಾಲ ಚಾಲು ಆಗ್ಬೇಕಾಯ್ತು. ಆದರೂ ಸರ್ ನಾವು ಫೋನ್ ಮುಖಾಂತರ ಫೋನ್ ಮಾಡಿದ್ವಿ. ಇಲ್ಲರಿ ಮತ್ತು ಮೇಡಮ್ಮ ಮತ್ತು ಚಾರ್ಜ್ ತೊಗೋರಿ ಇಲ್ಲೆಲ್ಲ ನಮ್ಮ ದೊಡ್ಡ ಸಾಲಿ ಅದ ಮತ್ತು ನಡ್ಸ್ಕೊಬೇಕು. ನೀವು ಪ್ರಮೋಷನ್ ಹೆಡ್ ಮಾಸ್ಟರ್ ಬಂದರೆ ಹಂಗೆ ಬಿಟ್ಟು ಚಲೋ ಅಲ್ಲ. ಮತ್ತು ಈಗ ನೀವು ಪ್ರಮೋಷನ್ ಹೆಡ್ ಮಾಸ್ಟರ್ ಇದ್ದು ನೀವು ಹೊರಗೆ ತಿರೋದು ಸರಿಯಲ್ಲ. ಮತ್ತು ಅದನ್ನು ತೊಗೊಂಡು ಎಲ್ಲ ಜವಾಬ್ದಾರಿಗಳು ಮಾಡಬೇಕು ಅಂದ್ರೆ ಭೀ ಅದಕ್ಕೂ ರೆಸ್ಪಾನ್ಸ್ ಕೊಡಲ್ಲ. ಇಲ್ಲಿ ಪಾಲಕರ ಜೋಡಿ ಭೀ ವರ್ತನೆ ಚಲೋ ಇಲ್ಲರಿ. ಮುಂದೆ ಈ ಮಕ್ಕಳ ಜೊತೆ ಆಗಲಿ, ಶಿಕ್ಷಕರ ಜೊತೆ ಆಗಲಿ, SDMC ಅವ್ರ ಜೊತೆ ಆಗಲಿ, ಇಲ್ಲಿ ನಾವು ಏನು SDMC ಅವ್ರು ಏನು ಮಾಡ್ತೀವಿ ಅಂದ್ರೆ ಎಲ್ಲ ಡೆವಲಪ್ಮೆಂಟನ್ನು ಈಗ ಏನಾಯ್ತು ಒಂದು ಆಳು ಇಟ್ಟಿವ್ರು ನಾವು ಇಲ್ಲಿ ಏನಾಗಿ ಗಿಡಗಳು ನೀರು ಹಾಕೋದು, ಅಲ್ಲಿ ಟಾಯ್ಲೆಟ್ ನೀರು ಗೊಜ್ಜು ನಾವು ಸ್ವತಃ SDMC ಅವ್ರ ಪಟ್ಟಿ ಹಾಕಿ ಒಂದು ಆಳು ಇಟ್ಟಿವ್ರಿ. ಅದು ನಮ್ಮ ಸ್ವಂತ ಏನೋ ಅದನ್ನು ಶಿಕ್ಷಕರ ಪಟ್ಟಿ ಹಾಕಿಲ್ಲ ಏನಿಲ್ಲ ಇಲ್ಲಿ. ಮತ್ತು ನೀವು ಏನಾಯ್ತು ರೀ, ಗೋರ್ಮೆಂಟ್ ಸೆಕ್ರೆಟರಿ ಜರ ಗಮನಕ್ಕೆ ತೊಗೋಬೇಕು ರೀ. ಇಂಥವ್ರ ಮ್ಯಾಗ DDP ಸಾಹೇಬರಾಗಲಿ, ಶಿಕ್ಷಣ ಸಚಿವರಾಗಲಿ
1,00,000 ಪಗಾರ ತೊಗೊಂಡು ಎಲ್ಲ ಬರ್ತಿರ್ತಾರೆ ರೀ. ಮತ್ತು ಈ ರೀತಿ ಈಗ ಏನಾಗೈತಿ, ಇವು ಹಳ್ಳಿಗೊಳದಾಗ ಎಲ್ಲೂ ಸಾಲಿ ದೊಡ್ಡ ದೊಡ್ಡ ಸಿಟಿ ಒಳಗೂ ಕನ್ನಡ ಇವು ಗೌರ್ಮೆಂಟ್ ಶಾಲೆ ಉಳಿವಲ್ಲ ರೀ. ನಮ್ಮ ಶಾಲೆ ಒಳಗೆ ಸುಮಾರು 700-800 ಸಮೀಪ ಮಕ್ಕಳದಾವ ರೀ. ಅದಕ್ಕೆ ಇಂಥವ್ರಿಂದ ನಮಗೆಲ್ಲ ತೊಂದರೆ ಆಗ್ತೈತೆ ರೀ. ಇವರು ಎಷ್ಟು ತಿಂಗಳೈತ್ರಿ ಜಾಯ್ನ್ ಆಗಿರಿ? ಇನ್ನು ನೋಡ್ರಲ್ಲ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಂದ್ರೆ ಇಲ್ಲಿವರೆಗೂ ಅವರು 5ನೇ ಚಾರ್ಜ್ ತಗೊಂಡಿಲ್ಲ ರೀ. ಚಾರ್ಜ್ ತಗೊಂಡಿಲ್ಲ ರೀ. ನಾವು ಹೇಳಿದ್ವಿ ರೀ, ಇದ್ರ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ನಾವು BO ಸಾಹೇಬ್ರು ಕೊಟ್ಟೇವ್ರಿ, DDP ಸಾಹೇಬ್ರು ಕೊಟ್ಟೇವ್ರಿ, ML ಸಾಹೇಬ್ರು ಗಮನಕ್ಕೆ ಇಟ್ಟೇವ್ರಿ. ನಮ್ದು ಏನು ಕರ್ತವ್ಯ ತಿಳಿಸ್ಬೇಕಾಯ್ತು ರೀ. ಹಾಗಾಗಿ ಇವತ್ತು ನಾವು ದಿನಾಂಕ 15/6/2026 ನಾವು ಹೆಡ್ ಮಾಸ್ಟರ್ ಕೋಲಿಗೆನೂ ಬೀಗ ಹಾಕಿ ಇದು ಮೇಲಿನ ಅಧಿಕಾರಿಗಳು ಬಂದು ಅವರು ಈಗ ಛತ್ತಾಕನ್ನು ಕೂತ್ರು ಭೀ ಯಾವುದೂ ರೆಸ್ಪಾನ್ಸ್ ಕೊಡಲಿಲ್ಲ ಅವ್ರಿಗೆ, ಯಾವುದೂ ಕೊಟ್ಟಿಲ್ಲ, ಏನೂ ಇಲ್ಲ. ಅವರು ಅಧಿಕಾರಿಗಳು ಬಂದು ಕೂತು ಹೋಗ್ಯಾರು. ಈಗ ನಿಮ್ಮ ಬೇಡಿಕೆ ಏನೈತೆ ರೀ? ನಮ್ಮ ಬೇಡಿಕೆನ ತಕ್ಷಣ ಇಂಥ ಶಿಕ್ಷಕರನ್ನ ತೆಗೆದು ಒಟ್ಟು ಎಲ್ಲಿ ನಮ್ಮ ಶಾಲೆಗಳಿಗೆ ಇರಬಾರ್ದು. ಬೇರೆ ಶಿಕ್ಷಕರು ಬೇಕು ನಮ್ಮ ಹೆಡ್ ಮಾಸ್ಟರ್ ಆಗಿ. ಯಾಕಂದ್ರೆ ಮಕ್ಕಳ ಸಂಖ್ಯೆ ನಮ್ಗೆ ಜಾಸ್ತಿ ಐತಿ. ಇಂಥವು ಇವು ಪಕ್ಕ ಶಾಣೆನಲ್ಲ, ಪಕ್ಕ ಹುಚ್ಚು ಅಲ್ಲ. ಇವರು ನಮ್ಮ ಬೇರೆ ಕಡೆ ಭೀ ಕೇಳಿದ್ರು, ಇವ್ರು ಎಲ್ಲೆಲ್ಲಿ ನೌಕರಿ ಮಾಡ್ಯಾರು, ಆಲ್ಮೋಸ್ಟ್ ಬ್ಯಾಕ್ವರ್ಡ್ ಮಾಡ್ಯಾರು, ಆಲ್ಮೋಸ್ಟ್ ಇಲ್ಲಿ ಕುರುಬೋಡಿ ಮಾಡ್ಯಾರು, ಇಲ್ಲಿ ಎವರೇಟಿ ಮಾಡ್ಯಾರು, ಮುಂದೆ ಎಲ್ಪರಟಿ ಮಾಡ್ಯಾರು. ಇವ್ರು ಎಲ್ಲ ಕಡೆನೂ ಇದಾಗಿದೆ, ಪಾಸಿಟಿವ್ ಇರಲಿಲ್ಲ, ಎಲ್ಲ ನೆಗೆಟಿವ್. ಅದಕ್ಕಾಗಿ ಇಲ್ಲಿ ನಮ್ಮಲ್ಲಿ ಏನೈತಿ, ಇಂಥ ಶಿಕ್ಷಕರು ನಡೆಯಂಗಿಲ್ಲ. ಮತ್ತು ಬೇಜವಾಬ್ದಾರಿ ಅನ್ನೋದು ನೀವು ಅದು ನಮ್ಮ ಶಿಕ್ಷಣ ಅಧಿಕಾರಿಗಳು ಲಕ್ಷ್ಯ ಮಾಡಬೇಕು. ಇತ್ತ ಬೇವಸ ಯಾಕೆ ಮಾಡ್ಯಾರು, ಯಾಕೆ ತೊಗೊಂಡಿಲ್ಲ, ಏನು ಕಾರಣ ಇತ್ತು. ನಾವು ಪದೇ ಪದೇ ಎಷ್ಟೋ ಸಲ ಹೇಳಿದ್ವಿ, ಹಂಗಲ್ಲ ಟೀಚರ್ ತೊಗೋರಿ, ಇದೊಂದು ದೊಡ್ಡ ಶಾಲೆ ಐತಿ. ಅದಕ್ಕೆ ನಮ್ಮದೇನೆ ಒಟ್ಟು ಅವ್ರನ್ನ ತಕ್ಷಣ ಈಗೇನು ಅವ್ರಿಗೆ ನೀವು ಅಧಿಕಾರಿಗಳಿಗೆ ಏನು ಗಡುವು ಕೊಟ್ಟಿರಿ? ಗಡುವು ಕೊಟ್ಟರು. 2 ದಿನ ಟೈಮ್ ಕೊಟ್ಟರು. 2 ದಿನ ಬರ್ಲಿಕ್ಕಂದ್ರೆ ಕಿಮ್ಮ ಕರ್ಬಂದು ಹೊರಗೆ ಹಾಕ್ಲಿಕ್ಕಂದ್ರೆ ನಾವೆಲ್ಲ ಪ್ರತಿ ಸಾಲಿ ಬೀಗ ಹಾಕೋ ಸಾಲಿ ಬೀಗಾಗಿ ಪ್ರತಿಭಟನೆ ಮಾಡೋರು. ತಮ್ಮ ಹೆಸರು ರೀ? ಅಜಿತ್ ಶಾಬು ಹಸ್ರಿ. ಏನದ್ರಿ? ನಾವು SDMC ಅಧ್ಯಕ್ಷರು ರೀ. ಹಾಂ, ನಿಲ್ಜಿರಿ. ನಿಲ್ಜಿರಿ. ಇಲ್ಲ